ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಶ್ರೀ ವಾಸುದೇವ ಮಹಾತ್ಮ್ಯದಲ್ಲಿ ನಾರದ ನಾರಾಯಣ ಸಮಾಗಮ ವರ್ಣನವೆಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ, ಎಲೈ ಅನಘನೆ, ಪ್ರಶ್ನೆಯನ್ನು ಬಲ್ಲ ನೀನು ಮಹತ್ತಾದ ಪ್ರಶ್ನೆಯನ್ನೇ ಕೇಳಿದ್ದೀಯೇ. ಎಲೈ ಬ್ರಾಹ್ಮಣನೇ, ಇದಕ್ಕೆ ದೇವರ ಅನುಗ್ರಹವಿಲ್ಲದೆ ಸ್ವಂತ ತರ್ಕದಿಂದ ಮಾತ್ರವೇ ಉತ್ತರ ಹೇಳಲು ಜ್ಞಾನಿ ಶ್ರೇಷ್ಠರಿಗೂ ಕೂಡ ನೂರಾರು ವರ್ಷಗಳಾದರೂ ಸಾಧ್ಯವಿಲ್ಲ. ವಾಸುದೇವನ ಪ್ರಸಾದದಿಂದ ನಾನು ತಿಳಿದುಕೊಂಡಿರುವುದನ್ನು ನಿನಗೆ ಹೇಳುತ್ತೇನೆ. ಎಲೈ ಸನ್ಮತಿಯೇ, ಧರ್ಮನಿಷ್ಠನಾದ ನಿನಗೆ ಹೇಳದೇ ಇರಬೇಕಾದದ್ದು ಏನೂ ಇರುವುದಿಲ್ಲ. ಭಾರತ ಯುದ್ಧವು ಮುಗಿದಿರಲಾಗಿ ಅಜಾತ ಶತ್ರುವಾದ ಧರ್ಮರಾಜನು ಧರ್ಮಜ್ಞರಲ್ಲಿ ಶ್ರೇಷ್ಠನಾದ ಭೀಷ್ಮನನ್ನು ಹೀಗೆಯೇ ಪ್ರಶ್ನೆ ಮಾಡಿದನು. ಶರಶಯ್ಯೆಯಲ್ಲಿ ಮಲಗಿ ಧ್ಯಾನದಲ್ಲಿ ಮೂಡಿಬಂದ ಅಚ್ಯುತನೊಡನೆ ಏಕಾತ್ಮತೆಯನ್ನು ಪಡೆದು ಸ್ವಲ್ಪವೂ ಕಳವಳವಿಲ್ಲದವನಾಗಿ ನಿಗಮಾಗಮಗಳಲ್ಲಿ ಪಾರಂಗತನಾದ ಆ ಭೀಷ್ಮನನ್ನು ಕುರಿತು ಯುಧಿಷ್ಠಿರನು ಇಂತೆಂದನು. ತಾತ, ಚತುರ್ವರ್ಣದಲ್ಲಿಯೂ ಚತುರಾಶ್ರಮಗಳಲ್ಲಿಯೂ ಯಾವನು ಚತುರ್ವರ್ಗ ಸಿದ್ಧಿಯನ್ನು ಉಪೇಕ್ಷಿಸುವನೋ ಅವನು ಯಾವ ದೇವತೆಯನ್ನು ಪೂಜಿಸಬೇಕು? ಯಾವ ಸಿದ್ಧಿಯು ನಿರ್ವಿಘ್ನವಾಗಿ ಅಲ್ಪ ಕಾಲದಲ್ಲಿಯೇ ಸಿದ್ಧಿಸುತ್ತದೆ? ಅಲ್ಪ ಪುಣ್ಯವನ್ನು ಮಾಡಿದವನಾದರೂ ಮಹತ್ತಾದ ಪದವಿಯನ್ನು ಹೇಗೆ ಪಡೆಯುತ್ತಾನೆ? ಎಲೈ ಪಿತಾಮಹನೇ, ನೀನು ಸರ್ವಜ್ಞನು, ನನಗೆ ಸಂಶಯವನ್ನು ಕಳೆಯುವವನಾಗು. ಸ್ಕಂದನು ಹೇಳುತ್ತಾನೆ, ಎಲೈ ಮುನಿಯೇ, ಧರ್ಮಾತ್ಮನಾದ ಆ ಯುಧಿಷ್ಠಿರನಿಂದ ಹೀಗೆ ಪ್ರಶ್ನಿಸಲ್ಪಟ್ಟ ಆ ಶಂತನು ಕುಮಾರನು ಶ್ರೀಕೃಷ್ಣನ ಮುಖಕಮಲವನ್ನು ನೋಡಿ ನಸುನಕ್ಕನು. ಶ್ರೀಕೃಷ್ಣನ ಆ ಕಣ್ಣೋಟದಿಂದಲೇ ಪ್ರೇರಿತನಾಗಿ ತನ್ನ ತಂದೆಯಿಂದ ತಾನು ಕೇಳಿದ್ದ ನರನಾರಾಯಣೋಕ್ತವಾದ ಶ್ರೀ ವಾಸುದೇವ ಮಹಾತ್ಮ್ಯವನ್ನು ಯುಧಿಷ್ಠಿರನಿಗೆ ಹೇಳಿದನು. ಯುಧಿಷ್ಠಿರನಿಂದ ಅದನ್ನು ಕೇಳಿ ತಿಳಿದ ನಾರದನು ಮತ್ತೆ ಕುರುಕ್ಷೇತ್ರಕ್ಕೆ ಹೋದನು. ಕೈಲಾಸಕ್ಕೆ ಬಂದು ತಂದೆಗೆ ಅದನ್ನು ತಿಳಿಸಲು, ಅಂದರೆ ಈಶ್ವರನಿಗೆ ಅದನ್ನು ತಿಳಿಸಲು, ಆ ಶಿವನು ಅದನ್ನು ಕುಮಾರಸ್ವಾಮಿ, ಅಂದರೆ ಅದನ್ನು ನನಗೆ ಹೇಳಿದನು. ಎಲೈ ಮುನಿವರಿಯನೇ, ಮಹಾಸಭೆಯಲ್ಲಿ ನಿಸ್ಸಂಶಯವಾಗಿ ನಿರ್ಣಯ ಸಿದ್ಧವಾಗಿರುವ ಆ ವಿಷಯವನ್ನೇ ಪ್ರಶ್ನೆ ಮಾಡುತ್ತಿರುವ ನಿನಗೆ ನಿರ್ವಂಚನೆಯಾಗಿ ತಿಳಿಯ ಹೇಳುತ್ತೇನೆ. ವಾಸುದೇವನು ಪರಬ್ರಹ್ಮನು, ಅವನೇ ಶ್ರೀಕೃಷ್ಣನು, ಪುರುಷೋತ್ತಮನು. ಅಕಾಮರು ಸಕಾಮರು ಆ ದೇವನನ್ನು ಪೂಜಿಸಬೇಕು. ಮುಕ್ತರಾದವರಿಗೂ ಕೂಡ ಅವನು ಪೂಜ್ಯನು. ಬ್ರಾಹ್ಮಣರು 4 ಆಶ್ರಮಗಳಲ್ಲಿ ಇರುವವರು, ಸ್ತ್ರೀ ಶೂದ್ರರೇ ಮೊದಲಾದವರು, ತಮ್ಮ ತಮ್ಮ ಧರ್ಮಗಳಲ್ಲಿ ನಿಷ್ಠರಾಗಿರುವವರೆಲ್ಲರೂ ಭಕ್ತಿಯಿಂದ ತೃಪ್ತಿಪಡಿಸಬೇಕಾಗಿರುವುದು ಇವನನ್ನೇ. ಆದುದರಿಂದ ದೇವತೆಗಳಿಗೆ ಸಂಬಂಧಿಸಿದ್ದು, ಪಿತೃಗಳಿಗೆ ಸಂಬಂಧಿಸಿದ್ದು ಮೊದಲಾದ ಎಲ್ಲ ಕರ್ಮಗಳನ್ನು ಸರ್ವಕಾಲದಲ್ಲಿಯೂ ಆ ವಾಸುದೇವನ ಪ್ರೀತಿಗಾಗಿಯೇ ಮಾಡಬೇಕು. ಇದೇ ವೇದೋಕ್ತವಾದುದು ಮತ್ತು ಉಚಿತವಾದುದು. ಸುಖವನ್ನು ಪಡೆಯುವುದಕ್ಕಾಗಿ ನರರು ಯಾವ ಯಾವ ಶುಭಕರ್ಮವನ್ನು ಮಾಡುತ್ತಾರೋ ಅದು ಚೆನ್ನಾಗಿ ಮಾಡಿದ್ದೇ ಆದರೂ ಕೃಷ್ಣನ ಸಂಬಂಧವಿಲ್ಲದ ಪಕ್ಷದಲ್ಲಿ ಆಗ ಅದು ಕ್ಷಯವಾಗತಕ್ಕುದೆಂದು, ಅಲ್ಪ ಫಲವನ್ನು ಕೊಡತಕ್ಕದಾಗುವುದೆಂದು, ಕೇವಲ ಗುಣಾತ್ಮಕವೆಂದು ತಿಳಿಯತಕ್ಕದು. ಆ ಕರ್ಮವು ಅಶುಭ ಸ್ಥಾನ ಮೊದಲಾದವುಗಳ ಸಂಬಂಧದಿಂದ ಫಲದ ಗುಣವು ಕೆಟ್ಟು ಹೋಗುವಂತೆ ಮಾಡುವುದು. ಅದು ಬಹುವಿಘ್ನಗಳಿಂದ ಕೂಡಿದ್ದು ಆಗಿರುವುದು. ಅದು ನರರಿಗೆ ಎಂದಿಗೂ ಇಷ್ಟಾರ್ಥ ಸಿದ್ಧಿಯನ್ನು ಉಂಟು ಮಾಡುವುದೇ ಇಲ್ಲವು. ಅದೇ ಕರ್ಮವೇ ಶ್ರೀಕೃಷ್ಣನ ಪ್ರೀತಿ ಸಾಧನೆಗಾಗಿ ಮಾಡಿದ್ದಾದರೆ ಅದೆಲ್ಲವೂ ನಿರ್ಗುಣವೇ ಆಗಿದ್ದರು ಆ ಶ್ರೀಕೃಷ್ಣನ ಸಂಬಂಧದಿಂದ ತಾನು ಬಯಸಿದ್ದಕ್ಕಿಂತಲೂ ಅಧಿಕವಾದ ಮತ್ತು ಅಕ್ಷಯವಾದ ಫಲವನ್ನು ಕೊಡುತ್ತದೆ. ಹೀಗಾದರೆ ಒಳ್ಳೆಯದಲ್ಲದ ಪ್ರದೇಶ ಮೊದಲಾದವುಗಳ ಸಂಬಂಧದಿಂದ ಫಲದಲ್ಲಿ ವೈಗುಣ್ಯವು ಉಂಟಾಗುವುದಿಲ್ಲವು. ಎಲೈ ಬ್ರಹ್ಮರ್ಷಿಯೇ, ವಿಘ್ನವಾದರೂ ಚಕ್ರಪಾಣಿಯ ಪ್ರತಾಪದಿಂದ ಆ ಕರ್ಮದಲ್ಲಿ ಎಲ್ಲಿಯೂ ಪ್ರಭಾವವನ್ನು ಬೀರಲು ಸಮರ್ಥವಾಗುವುದಿಲ್ಲವು. ಆ ಕರ್ಮವು ಇಷ್ಟಾರ್ಥ ಸಿದ್ಧಿಯನ್ನು ಕೊಡಬಲ್ಲುದಾಗುವುದು. ಎಲೈ ಬ್ರಾಹ್ಮಣನೇ, ಪುಣ್ಯವು ಅಲ್ಪವೇ ಆಗಿದ್ದರೂ ಪರಮಾತ್ಮನ ಸಾಕ್ಷಾತ್ ಸಂಬಂಧದಿಂದ ಮಹತ್ತರವೇ ಆಗುವುದು. ಒಂದು ಕಿಡಿಯು ಮಾತ್ರವೇ ಆದರೂ ಕಾಡಿನ ಕಟ್ಟಿಗೆಯ ಸೇರಿಕೆಯಿಂದ ಕಾಡು ಬೆಂಕಿಯು ಹೇಗೆ ತಡೆಯಲಾರದಷ್ಟಾಗುವುದೋ ಹಾಗೆ ಇದು ಶ್ರೀಹರಿಯ ಸಂಬಂಧದಿಂದ ಮಹತ್ತಾಗುವುದು. ಪ್ರವೃತ್ತಿ ಧರ್ಮದಲ್ಲಿಯೇ ಆಗಲಿ ನಿವೃತ್ತಿ ಧರ್ಮದಲ್ಲಿಯೇ ಆಗಲಿ ತೊಡಗಿರು ಪ್ರವೃತ್ತಿ ಧರ್ಮದಲ್ಲಾಗಲಿ ನಿವೃತ್ತಿ ಧರ್ಮದಲ್ಲಾಗಲಿ ತೊಡಗಿರುವ ಮಾನವರು ಚೆನ್ನಾದ ಸಿದ್ಧಿಯು ದೊರೆಯಬೇಕೆಂದು ಬಯಸುವವರಾದರೆ ವಾಸುದೇವನನ್ನು ಉಪಾಸನೆ ಮಾಡಬೇಕು. ಈ ವಿಷಯದಲ್ಲಿ ಪುರಾತನವಾದ ಇದೊಂದು ಇತಿಹಾಸವನ್ನು
ನಾರದನಿಗೂ ನಾರಾಯಣ ಋಷಿಗೂ ನಡೆದ ಸಂವಾದವನ್ನಾಗಿ ಉದಾಹರಿಸುತ್ತಾರೆ. ಭಗವಂತನಾದ ಯಾವ ವಾಸುದೇವನು ಬ್ರಹ್ಮಪುರದಲ್ಲಿ ಸದಾ ನೆಲೆಸಿರುವನೋ ಅವನು ಲೋಕಹಿತಕ್ಕಾಗಿ ಧರ್ಮನಿಂದ ದಾಕ್ಷಾಯಿಣಿಯಲ್ಲಿ ಅವತಾರ ಮಾಡಿದನು. ಎಲೈ ದ್ವಿಜಶ್ರೇಷ್ಠನೇ, ಪೂರ್ವದ ಸ್ವಯಂಭುವ ಮನ್ವಂತರದಲ್ಲಿ ಕೃತಯುಗದಲ್ಲಿ ನರ ನಾರಾಯಣ ಎಂಬ ಎರಡು ರೂಪಗಳುಳ್ಳವನಾಗಿ ಆ ವಾಸುದೇವನು ಜನ್ಮವೆತ್ತಿದನು. ಭೂಮಿಯಲ್ಲಿರುವ ಸಮಸ್ತ ಮಾನವರ ಕ್ಷೇಮಕ್ಕಾಗಿ ತಪಸ್ಸು ಮಾಡುವುದಕ್ಕೋಸ್ಕರ ಆ ನರನಾರಾಯಣರು ಧರ್ಮಾಶ್ರಮದಿಂದ ಹೊರಟು ಬದರಿಕಾಶ್ರಮಕ್ಕೆ ಬಂದರು. ಅಲ್ಲಿ ಎಲ್ಲಕ್ಕೂ ಮೊದಲಿಗರು ಲೋಕದೊಡೆಯರು ಆದ ಅವರು ರಕ್ತನಾಳಗಳೆಲ್ಲ ಸಂಪೂರ್ಣವಾಗಿ ಕೃಶವಾಗಿ ಹೋಗುತ್ತಿರಲು ತಮ್ಮ ತೇಜಸ್ಸಿನಿಂದಲೇ ಹೊಳೆಯುತ್ತಾ ದೇವತೆಗಳಿಂದಲೂ ನೋಡಲಸದಳರಾಗಿ ತಪಸ್ಸು ಮಾಡಿದರು. ಅವರು ಯಾರಿಗೆ ಅನುಗ್ರಹ ಮಾಡುವರೋ ಅವರು ಮಾತ್ರ ಅವರಿಬ್ಬರನ್ನು ಸಂದರ್ಶಿಸಲು ಅರ್ಹರಾಗುವರು. ಹಾಗಲ್ಲದೆ ಬೇರೆ ರೀತಿಯಿಂದ ಆ ಪ್ರದೇಶದಲ್ಲಿಯೇ ವಾಸ ಮಾಡುವವರಿಗೂ ಅವರನ್ನು ಸಂದರ್ಶಿಸಲು ಶಕ್ಯವಾಗುವುದಿಲ್ಲ. ಎಲೈ ಬ್ರಾಹ್ಮಣನೇ, ಒಂದಾನೊಂದು ಕಾಲದಲ್ಲಿ ಯೋಗಿಯಾದ ನಾರದನು ಅವರಿಬ್ಬರನ್ನು ನೋಡಬೇಕೆಂಬ ಬಯಕೆಯುಳ್ಳವನಾಗಿ ಅಂತರಾತ್ಮನಿಂದ ಪ್ರಚೋದಿತನೂ ಆಗಿ ಮೇರು ಮಹಾಪರ್ವತದಿಂದ ಮೇರು ಮಹಾಪರ್ವತದ ಶಿಖರದಿಂದ ಹೊರಟು ತತ್ಕ್ಷಣವೇ ಆಕಾಶ ಮಾರ್ಗವಾಗಿ ಬದರಿ ಆಶ್ರಮ ಪ್ರದೇಶಕ್ಕೆ ಬಂದನು. ಆಗ ಅವರಿಬ್ಬರು ಅಂದರೆ ನರನಾರಾಯಣರಿಬ್ಬರಿಗೂ ಆಹ್ನಿಕದ ವೇಳೆಯಾಗೆದ್ದಿತು. ಆಗಲ ನಾರದನು ಅಲ್ಲಿಗೆ ಬೇಗನೆ ಬಂದು ಬ್ರಹ್ಮಚರ್ಯಾಶ್ರಮ ಕ್ರಿಯೆಯಲ್ಲಿ ತೊಡಗಿದ್ದ ಆ ನರನಾರಾಯಣರಿಬ್ಬರನ್ನು ದೂರದಿಂದಲೇ ಕಂಡನು. ಆ ಈಶ್ವರ ಚರ್ಯೆಯನ್ನು ಕಂಡ ಮಾತ್ರಕ್ಕೆ ಆತನಿಗೆ ಕುತೂಹಲ ಉಂಟಾಯಿತು. ಆಹಾ, ಇವರು ಜಗತ್ಪೂಜ್ಯರು, ಸರ್ವದೇಹಿಗಳಿಗೂ ಒಡೆಯರು, ಪರಬ್ರಹ್ಮ ಸ್ವರೂಪರು. ಇವರಿಗೆ ಆಹ್ನಿಕ ಕ್ರಿಯೆ ಏಕೆ? ಇವರು ಸಕಲ ಭೂತಗಳಿಗೂ ಪಿತೃಗಳು, ದೇವತೆಗಳಿಗೂ ದೇವತೆಗಳು. ಮಹಾಮತಿಗಳಾದ ಇವರಿಬ್ಬರು ಯಾವ ದೇವತೆಯನ್ನು ಪೂಜಿಸುವರೋ, ಯಾವ ಪಿತೃಗಳನ್ನು ಪೂಜಿಸುವರೋ ಎಂಬಿ ಪ್ರಕಾರವಾಗಿ ಮನಸ್ಸಿನಲ್ಲಿಯೇ ಆಲೋಚಿಸಿಕೊಂಡು ನಾರಾಯಣನ ಭಕ್ತನಾದ ಆ ನಾರದನು ಆ ನರನಾರಾಯಣನ ಸಮೀಪಕ್ಕೆ ಹೋಗಿ ನಮಸ್ಕಾರ ಮಾಡಿ ಕೈಮುಗಿದು ನಿಂತನು. ಆ ಸಮಯದಲ್ಲಿ ನರನಾರಾಯಣರೀರ್ವರು ದೇವ ಪಿತೃಕಾರ್ಯಗಳನ್ನು ಮುಗಿಸಿದ ಬಳಿಕ ನಾರದ ಮುನಿಯನ್ನು ಕಂಡರು. ಎಲೆ ಅನಘನೆ, ಬಳಿಕ ಅವರು ಆ ನಾರದ ಮುನಿಯನ್ನು ವಿಧಿಗನುಗುಣವಾಗಿ ಪೂಜಿಸಿದರು. ಅಪೂರ್ವವಾದ ಆ ಮಹದಾಶ್ಚರ್ಯವನ್ನು ಕಂಡು ನಾರದನು ವಿಸ್ಮಿತನಾದನು. ಸುಪ್ರೀತನಾಗಿ ಅವರ ಬಳಿ ಕುಳಿತನು. ಇಂದ್ರಿಯ ನಿಗ್ರಹದಿಂದ ಪವಿತ್ರವಾದ ಅಂತರಾತ್ಮವುಳ್ಳವನಾಗಿ ನಾರಾಯಣನನ್ನು ನೋಡಿ ಆ ಸ್ವಾಮಿಯನ್ನು ನಮಸ್ಕರಿಸಿ ಈ ಮಾತನಾಡಿದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಶ್ರೀ ವಾಸುದೇವ ಮಹಾತ್ಮ್ಯದಲ್ಲಿ ನಾರದ ನಾರಾಯಣ ಸಮಾಗಮ ವರ್ಣನವೆಂಬ 2ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.